ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಲರ್ನಿಂಗ್ ಅಡ್ಡಾ ಅಫಿಷಿಯಲ್ ಚಾನಲ್ನಿಂದ. ಸ್ನೇಹಿತರೆ, ಇಲ್ಲಿದೆ ಒಂದು ಗುಡ್ ನ್ಯೂಸ್. ಏನಂತೇಳಿದರೆ, ಗ್ರಾಮೀಣ ಕೈಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಇಲ್ಲಿ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ಉಪಕರಣಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದವರಾಗಿದ್ದರೆ ನಿಮ್ಮಲ್ಲಿ ಸಿಗುವಂತಹ ಕುಶಲಕರ್ಮಿಗಳಿಗೆ ಉಚಿತವಾದಂಥ ಸುಧಾರಿತ ಉಪಕರಣಗಳ ವಿತರಣೆಯನ್ನು ಕೈಗೊಳ್ಳಲಾಗಿದೆ. ಯಾವುದೆಲ್ಲ ಉಪಕರಣಗಳಂತ ನೋಡೋದಾದರೆ ಇಲ್ಲಿ ನಿಮಗೆ 641 ಉಪಕರಣಗಳು ಕುಶಲಕರ್ಮಿಗಳಿಗೆ ಸಿಗುತ್ತೆ. ಹಾಗೆ 185 ಹೊಲಿಗೆ ಯಂತ್ರ ಕಸಬು, ಯಾರು ಟೈಲರಿಂಗ್ ಮಾಡ್ತೀರಿ ಅವರಿಗೆ 185 ಹೊಲಿಗೆ ಯಂತ್ರ ಕೊಡ್ತಾರೆ. ಹಾಗೆ ಬೇರೆ ಬೇರೆಯಾದಂತಹ ಕುಶಲಕರ್ಮಿಗಳಿಗೆ 641 ಉಪಕರಣಗಳನ್ನು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆದ್ದರಿಂದ ಈ ಒಂದು ಒಳ್ಳೆಯ ಅವಕಾಶವನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಎಲೆಕ್ಟ್ರಿಷಿಯನ್ ಆಗಿದ್ದರೆ, ಬಟ್ಟೆ ಹೊಣೆಯುವುದು ಕೆಲಸ ಮಾಡ್ತಿದ್ರೆ, ಮರಗೆಲಸದ ಕೆಲಸ ಮಾಡ್ತಿದ್ರೆ, ಗಾರೆ ಕೆಲಸ ಮಾಡ್ತಿದ್ರೆ, ಜನರಲ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ರೆ ಮತ್ತು ಟೈಲರಿಂಗ್ ಮಾಡ್ತಿದ್ರೆ, ಇದು ಯಾವುದೇ ನೀವು ಉದ್ಯೋಗ ಮಾಡ್ತಿದ್ರೆ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಆದ್ದರಿಂದ ಸ್ನೇಹಿತರೆ, ಈ ಒಂದು ಅಪರ್ಚುನಿಟಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಇದರ ಕೊನೆಯ ದಿನಾಂಕ 30/9/2026. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿರ್ತೇನೆ. ಆದ್ದರಿಂದ ವಿಡಿಯೋವನ್ನು ಕೊನೆಯ ತನಕ ನೋಡೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ವಿಷಯ ಏನಂತೇಳಿದರೆ, ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಎಷ್ಟೋ ಜನರಿಗೆ ಈ ಒಂದು ಸ್ಕೀಮ್ ಏನಿದೆ ಇದರ ಬಗ್ಗೆ ಗೊತ್ತಿರೋದಿಲ್ಲ. ನೀವು ಶೇರ್ ಮಾಡೋದ್ರಿಂದ ಅವರಿಗೂ ತಲುಪುತ್ತೆ. ಹಾಗೂ ಯಾರು ಫಲಾನುಭವಿಗಳಿರ್ತಾರೆ ಅವರು ಕೂಡ ಅಪ್ಲೈ ಮಾಡೋದ್ರ ಮೂಲಕ ಅವರ ಒಂದು ಜೀವನ ಸೆಟ್ ಆಗೋದು ಆಗುತ್ತೆ. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಚಿಕ್ಕಮಗಳೂರು ಜಿಲ್ಲೆ ಡಿಸ್ಟ್ರಿಕ್ಟ್ ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ. ಇಲ್ಲಿ ನ್ಯೂಸ್ ಆ್ಯಂಡ್ ಅಪ್ಡೇಟ್ ಸೆಕ್ಷನ್ನಲ್ಲಿ ಇಲ್ಲಿ ನೋಡಿದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ಸ್ಕೀಮ್ ಆಫ್ ರೂರಲ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಅಂತ ಕೊಟ್ಟಿದ್ದಾರೆ. ನಾವು ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಇವತ್ತಿನ ವಿಡಿಯೋದ ಕಂಪ್ಲೀಟ್ ಆದಂತಹ ಒಂದು ಇನ್ಫಾರ್ಮೇಷನ್ ಅಲ್ಲಿದೆ. ಆದರೆ ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸುವ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಈ ಲರ್ನಿಂಗ್ ಅಡ್ಡಾ ಅಫಿಷಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದರೆ ಇಲ್ಲಿ ನೋಡ್ಬೋದು, ನಾವು ಈ ನಮ್ಮ ಚಾನಲ್ನಲ್ಲಿ ಸ್ಕೀಮ್ಗಳ ಬಗ್ಗೆ ಆಗಿರಬಹುದು, ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್, ಅಪ್ರೆಂಟಿಸ್ಶಿಪ್, ಇಂಟರ್ನ್ಶಿಪ್, ಸ್ಕಾಲರ್ಶಿಪ್, ಇದರೆಲ್ಲದರ ಬಗ್ಗೆ ವಿಡಿಯೋವನ್ನು ಹಾಕ್ತಾ ಇರ್ತೇವೆ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಯಾವುದೇ ಒಂದು ಇನ್ಫಾರ್ಮೇಷನಿಂದ ವಂಚಿತರಾಗೋದಿಲ್ಲ. ಆದ್ದರಿಂದ ವಿಡಿಯೋವನ್ನು ಕಂಟಿನ್ಯೂ ಮಾಡುವ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಕಂಟಿನ್ಯೂ ಮಾಡಿ. ನಾನು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದರ ಬಗ್ಗೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೀವು ನೋಡೋದಾದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ದಿ ಸ್ಕೀಮ್ ಆಫ್ ರೂರಲ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಜಿಲ್ಲಾ ಪಂಚಾಯತ್ ಚಿಕ್ಕಮಗಳೂರು ಅಂತಿದೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ದಿನ 10/8/2026 ಮತ್ತು ಎಂಡ್ ಡೇಟ್ ಕೊನೆಯ ದಿನಾಂಕ 30/9/2026. ಆದರೆ ನೋಟಿಫಿಕೇಷನ್ಗೋಸ್ಕರ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು ಮತ್ತು ಅಪ್ಲೈ ಮಾಡಲಿಕ್ಕೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಅಪ್ಲೈ ಮಾಡೋ ವಿಧಾನ ಹೇಗೆ, ಅಪ್ಲಿಕೇಶನ್ನಲ್ಲಿ ಏನೆಲ್ಲ ಇದೆ, ಇದನ್ನು ನಾನು ವಿಡಿಯೋದ ಕಡೆಯಲ್ಲಿ ಹೇಳಿಕೊಡ್ಲಿಕ್ಕಿದ್ದೇನೆ. ಮೊದಲನೇದಾಗಿ ನಾವು ನೋಟಿಫಿಕೇಷನನ್ನು ಕ್ಲಿಕ್ ಮಾಡೋಣ. ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಸಣ್ಣದಂತಹ ಪ್ರಕಟಣೆ ಇಲ್ಲಿದೆ. ಇಲ್ಲಿ ನೋಡೋದಾದರೆ 2026-27 ಸಾಲಿನ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತ ಫ್ರೀ ಆದಂಥ ಸುಧಾರಿತ ಉಪಕರಣಗಳ ಯೋಜನೆಯಡಿ ನೀವು ಯಾವುದೆಲ್ಲ ಕುಶಲಕರ್ಮಿಗಳಾಗಿರಬೇಕು, ಎಲೆಕ್ಟ್ರಿಷಿಯನ್ ಆಗಿದ್ದರೆ, ಬುಟ್ಟಿ ಹೊಣೆಯುವುದಾಗಿದ್ದರೆ, ಮರಗೆಲಸ, ಗಾರೆ ಕೆಲಸ ಹಾಗೂ ಜನರಲ್ ಇಂಜಿನಿಯರಿಂಗ್ ಕುಶಲಕರ್ಮಿಗಳಿಗೆ 641 ಉಪಕರಣಗಳನ್ನು ನೀಡುವಂಥ ಗುರಿ ಹೊಂದಲಾಗಿದ್ದರೆ, ಹೊಲಿಗೆ ಯಂತ್ರ ಕಸಬು, ಯಾರು ಟೈಲರಿಂಗ್ ಮಾಡ್ತಿದ್ರೆ ನಿಮಗೆ 185 ಫಲಾನುಭವಿಗಳಿಗೆ ಒಂದು ಹೊಲಿಗೆ ಯಂತ್ರವನ್ನು ಉಚಿತವಾಗಿ ಕೊಡುವಂತಹ ಯೋಜನೆಯನ್ನು ನಿಗದಿಪಡಿಸಲಾಗಿದೆ. ಒಟ್ಟು 826 ಫಲಾನುಭವಿಗಳಿಗೆ 641 ಯಾರು ಫಲಾನುಭವಿಗಳಿದ್ದರೆ ಅವರು ಎಲೆಕ್ಟ್ರಿಷಿಯನ್, ಬುಟ್ಟಿ ಹೊಣೆಯುವುದು, ಮರಗೆಲಸ, ಗಾರೆ ಕೆಲಸ ಹಾಗೂ ಜನರಲ್ ಇಂಜಿನಿಯರಿಂಗ್ ಆಗಿದ್ದರೆ 185 ಫಲಾನುಭವಿಗಳು ಹೊಲಿಗೆ ಯಂತ್ರದ ಕಸುಬನ್ನು ಮಾಡ್ತಿರ್ತಾರೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದರೆ ನೀವು ಈ ವೆಬ್ಸೈಟ್ ಏನು ಕೊಟ್ಟಿದ್ದಾರೆ ಅಥವಾ ನಾನು ಮೊದಲೇ ಏನು ತೋರಿಸಿದ್ದೇನೆ ಆ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ 30/9/2026 ಒಳಗಡೆ ನೀವು ಅರ್ಜಿಯನ್ನು ಹಾಕಬೇಕಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಒಂದು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಬೋದು. ಇದು ಪತ್ರಿಕಾ ಪ್ರಕಟಣೆ, ಇದು ಸಣ್ಣದಾದಂತಹ ಒಂದು ಪ್ರಕಟಣೆಯಾಗಿದೆ. ಹಾಗಾದರೆ ಆನ್ಲೈನ್ ಅಪ್ಲೈ ಮಾಡುವ ರೀತಿ ಹೇಗೆ? ಅದಕ್ಕೋಸ್ಕರ
ಅದಕ್ಕೋಸ್ಕರ ನಾವು ಇಲ್ಲಿ ಅಫಿಷಿಯಲ್ ವೆಬ್ಸೈಟಿಗೆ ಬಂದು ಅಪ್ಲೈ ಹಿಯರ್ ಅಂತ ಏನಿದೆ, ಟು ಅಪ್ಲೈ ಆನ್ಲೈನ್, ಅದಕ್ಕೆ ನಾವು ಕ್ಲಿಕ್ ಮಾಡಿದರೆ ಇನ್ನೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಏನೆಲ್ಲ ನೀವು ಅಪ್ಲಿಕೇಶನ್ ಮಾಡುವಾಗ ಏನೆಲ್ಲ ಡಾಕ್ಯುಮೆಂಟ್ ರೆಡಿ ಇಟ್ಕೊಳ್ಬೇಕಂದ್ರೆ, ನಿಮ್ಮ ಸ್ವಯಂ ದೃಢೀಕೃತ ಪಾಸ್ಪೋರ್ಟ್ ಸೈಜ್ ಫೋಟೋ. ಸ್ವಯಂ ದೃಢೀಕೃತ ಅಂತ ಹೇಳಿದ್ರೆ ನಿಮ್ಮ ಫೋಟೋದ ಮೇಲೆ ನೀವು ಸಿಗ್ನೇಚರ್ ಹಾಕಿರಬೇಕು, ಮತ್ತು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ PDF ಇರಬೇಕು. ಗ್ರಾಮ ಪಂಚಾಯಿತಿ ದೃಢೀಕೃತ ಪತ್ರ, ಇದು ನಿಮ್ಮ PDF ಇರಬೇಕು. ನಿಮ್ಮ ಪಡಿತರ ಚೀಟಿ, ನಿಮ್ಮ ವೋಟರ್ ID ಮತದಾರರ ಗುರುತಿನ ಚೀಟಿ, ನೀವು ವಿಕಲಚೇತನರಾಗಿದ್ದರೆ ಅದರ ಒಂದು ಸರ್ಟಿಫಿಕೇಟ್, ಹಾಗೆ ಜಿಲ್ಲಾ ಉದ್ಯಮ ಬಂಡವಾಳ ಹೂಡಿಕೆ, ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕ ಇರಬೇಕು. ನಿಗದಿತ ನಮೂನೆ ಬ್ಯಾಂಕಿನಲ್ಲಿ ಸಾಲ ಮಂಜೂರಾತಿ ಹಾಗೂ ಬಿಡುಗಡೆಯಾಗಿರುವಂತಹ ಪತ್ರ, ಈಗಲೇ ನಡೆಸ್ತಿರೋ ಕಸುಬಿನ ಸಂಬಂಧಿತ ತರಬೇತಿ ಪಡೆದ ಪ್ರಮಾಣ ಪತ್ರ, ನೀವು ಆಲ್ರೆಡಿ ಟ್ರೈನಿಂಗ್ ಏನಾದ್ರು ಪಡ್ಕೊಂಡಿದ್ರೆ ಅದರ ಒಂದು ಪ್ರಮಾಣ ಪತ್ರ ಇರಬೇಕು. ಹಾಗೆ ಕುಶಲಕರ್ಮಿಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ, ಹೊಲಿಗೆ ತರಬೇತಿ ಪಡೆದ ಪ್ರಮಾಣ ಪತ್ರ, ಟೈಲರಿಂಗ್ ಆಗಿ ನೀವು ಅಪ್ಲೈ ಮಾಡ್ತಿದ್ರೆ, ಮರಗೆಲಸ ಇತ್ಯಾದಿ ಕಸಬಿನ ಕುಶಲಕರ್ಮಿ ಆಗದಲ್ಲಿ ಆಯಾ ಗ್ರಾಮ ಪಂಚಾಯತ್ ಕಾರ್ಮಿಕ ಇಲಾಖೆಯಿಂದ ಕಸಬು ನಡೆಸುತ್ತಿರುವ ದೃಢೀಕರಣ ಪತ್ರ. ಅಂದರೆ ನೀವು ಮರಗೆಲಸ ಕೆಲಸ ಮಾಡ್ತಿದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಿಂದ ನೀವು ಈ ಕಸಬನ್ನು ಮಾಡ್ತಿದ್ದೀರ ಅಂತೇಳಿ ಒಂದು ಸರ್ಟಿಫಿಕೇಟ್ ತೊಗೊಂಡು ಬರಬೇಕಾಗುತ್ತೆ. ಕುಶಲಕರ್ಮಿಗಳಿಗೆ ಬಡ್ಡಿ ಸಹಾಯಧನ, ಬ್ಯಾಂಕ್ ಪಾಸ್ ಪುಸ್ತಕ, ನಿಗದಿತ ಬ್ಯಾಂಕಿನಲ್ಲಿ ಸಾಲ ಮಂಜೂರಾತಿ ಹಾಗೂ ಬಿಡುಗಡೆಯಾಗಿರುವಂಥ ಪತ್ರ, ಉದ್ಯಮ ನೋಂದಣಿ ಪತ್ರ, ಸ್ಥಳೀಯ ಸಂಸ್ಥೆಯಿಂದ ಪಡೆದ ಪರವಾನಗಿ ಲೈಸೆನ್ಸ್, ಬ್ಯಾಂಕ್ನಿಂದ ಬಡ್ಡಿ ಸಹಾಯಧನ ನಮೂನೆ ಪತ್ರ. ಈ ಯೋಜನೆ ಅಡಿ ಸೌಲಭ್ಯ ಗ್ರಾಮೀಣ ಪ್ರದೇಶದವರಿಗೆ ಮಾತ್ರ ಅನ್ವಯಿಸಲಾಗಿರುತ್ತೆ. ಇಲಾಖಾ ವತಿಯಿಂದ ಸೌಲಭ್ಯ ಪಡೆದ ಫಲಾನುಭವಿಗಳು ಅರ್ಜಿಯನ್ನು ಇರುವುದಿಲ್ಲ. ನೀವು ಆಲ್ರೆಡಿ ನಿಮಗೆ ಏನಾದರೂ ಬೆನಿಫಿಟ್ ಸಿಗ್ತಿದೆ ಅಂತ ಹೇಳಿದರೆ ನೀವು ಅಪ್ಲೈ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇದು ಅಪ್ಲಿಕೇಶನ್ ಫಾರ್ಮ್. ಹಾಗಾದರೆ ಇದರಲ್ಲಿ ಏನೆಲ್ಲ ಅಪ್ಲೈ ಮಾಡಬೇಕು, ಏನೆಲ್ಲ ತುಂಬಿಸಬೇಕು ಅಂತ ನೋಡೋದಾದರೆ, ನೀವು ಅರ್ಜಿ ಸಲ್ಲಿಸ್ತಿರೋ ಯಾವ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ತಿದ್ದೀರಿ ಮತ್ತು ಯಾವ ಯೋಜನೆಗೆ, ಹಾಗೂ ನಿಮ್ಮ ತಾಲೂಕಿನ ಹೆಸರು, ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಅಥವಾ ಗಂಡನ ಹೆಸರು, ನಿಮ್ಮ ಗ್ರಾಮ ಪಂಚಾಯತ್ ಹೆಸರು, ನಿಮ್ಮ ಲಿಂಗ, ನೀವು ಮೇಲ್ ಫೀಮೇಲ್ ಆಗಿದ್ದರೆ, ಮತ್ತು ನಿಮ್ಮ ಜಾತಿ, ನೀವು ಯಾವ ಕಾಸ್ಟಿಗೆ ಸೇರಿದವರಾಗಿರ್ತೀರಿ, ಹಾಗೆ ಮೊಬೈಲ್ ಸಂಖ್ಯೆ, ಸೊ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಕೊಡಬೇಕು. ನಿಮ್ಮ ಇಮೇಲ್ ID, ನೀವು ಯಾವ ರಾಜ್ಯದವರಾಗಿರ್ತೀರಿ, ನಿಮ್ಮ ವಿಳಾಸದಲ್ಲಿ ಮನೆ ಸಂಖ್ಯೆ, ಕಾಲೋನಿ, ಜಮೀನಿನ ಗುರುತಾಗಿದ್ದರೆ ಈ ವಿಳಾಸದ ಕಾಲಮಲ್ಲಿ ಗ್ರಾಮ, ತಾಲೂಕು, ಜಿಲ್ಲೆ ಬಗ್ಗೆ ಬರೀಬೇಕು, ಮತ್ತು ನಿಮ್ಮ ಪಿನ್ ಕೋಡ್. ಸೊ ಇಷ್ಟೆಲ್ಲ ಆದ ನಂತರ ಶೈಕ್ಷಣಿಕ, ನಿಮ್ಮ ಎಜುಕೇಷನ್, ನಿಮ್ಮ ವಿದ್ಯಾರ್ಹತೆ ಏನಾಗಿದೆ, ನಿಮ್ಮ ವಾರ್ಷಿಕ ಆದಾಯ ನಿಮಗೆ ಎಷ್ಟು ಬರುತ್ತೆ. ಸೊ ಆನಂತರ ಇಷ್ಟೆಲ್ಲ ಆದ ನಂತರ ನೀವು ಐ ಎಗ್ರಿ ಅಂತ ಕೊಟ್ಟು ಇಲ್ಲಿ ನೀಡಿರುವಂತಹ ಇಲ್ಲಿ ಏನು ಕೊಟ್ಟಿದ್ದಾರೆ ಇದನ್ನು ಈ ಬಾಕ್ಸ್ ಒಳಗೆ ಬರೆದು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು. ಸೊ ಇಲ್ಲಿ ನೀವು ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಅಪ್ಲಿಕೇಶನ್ ಮುಂದಿನ ಸ್ಟೇಜಿಗೆ ಹೋಗುತ್ತೆ. ಅಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ಇರುತ್ತೆ ಸ್ನೇಹಿತರೆ. ಸೊ ನೋಡಿ, ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಗ್ರಾಮೀಣ ಕುಶಲಕರ್ಮಿಗಳಿಗೆ ಸಿಗುವಂತಹ ವಿವಿಧ ಸೌಲಭ್ಯದ ಬಗ್ಗೆ ನಾನು ನಿಮಗೆ ಹೇಳಿಕೊಟ್ಟೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.